ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೀಬೋರ್ಡಿಂದ ಯಾವ ರೀತಿ ಇನ್ಪುಟ್ ತಗೊಳ್ಳೋದು ಅಂತ ಡೈನಮಿಕ್ ಆಗಿ ಇನ್ಪುಟ್ ತಗೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ನಾನು ನಿಮಗೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೋತೇನೆ. ಸೊ ಯೂಶ್ವಲಿ ಕ್ಲಾಸ್ ನೀವು ನೇಮ್ ಕೊಡ್ತೀರಲ್ವ, ಅದನ್ನು ಕ್ಯಾಪಿಟಲ್ ಲೆಟರ್ಸ್ನ ಫಾಲೋ ಮಾಡಿ. ಸೊ ಕ್ಯಾಪಿಟಲ್ ಲೆಟರ್ಸ್ನ ಫಾಲೋ ಮಾಡಿದ್ರೆ ಸ್ವಲ್ಪ ಅಂದರೆ ಸ್ಟ್ಯಾಂಡರ್ಡ್ ಇರುತ್ತೆ. ಅದು ಸ್ಟ್ಯಾಂಡರ್ಡ್ ವೈಸ್ ಏನು ಅಂತಂದರೆ ಕ್ಲಾಸ್ ನೇಮ್ಸು ಕ್ಯಾಪಿಟಲ್ ಆಗಿ ಸ್ಟಾರ್ಟ್ ಆಗಬೇಕು. ಸೊ ಹಾಗಾಗಿ ನಾನು ಕೀಬೋರ್ಡ್ ರೀಡಿಂಗ್ ಅಂತ ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡ್ತೇನೆ. ಸೊ ಈ ಕ್ಲಾಸಲ್ಲಿ ನಾನು ಜಸ್ಟ್ ಏನು ಮಾಡ್ತೀನಿ ಅಂದರೆ, ಈಗ ಕೀಬೋರ್ಡಲ್ಲಿ ಹಾಯ್ ಅಂತ ಟೈಪ್ ಮಾಡಿದ್ರೆ ಹಾಯ್ ಅಂತ ಟೈಪ್ ಆಗಬೇಕು. ಸೊ ಆ ರೀತಿ ನಾನು ನಿಮಗೆ ಒಂದು ಪ್ರೋಗ್ರಾಮ್ ಬರೆಯೋದು ಹೇಳ್ಕೊಡ್ತೇನೆ. ಸೊ ಅದಕ್ಕೂ ಮುಂಚೆ ಈಗ ಕೀಬೋರ್ಡಿಂದ ರೀಡ್ ಮಾಡಬೇಕು ಅಂತಂದರೆ ಒಂದು ಮಾಡ್ಯೂಲ್ ಇರುತ್ತೆ. ಮಾಡ್ಯೂಲ್ ಅಂತಂದರೆ ಆ ಮಾಡ್ಯೂಲಲ್ಲಿ ಎಲ್ಲ ಈ ಥರ ಪ್ರೋಗ್ರಾಮ್ಸ್ ಬರೆದಿರ್ತಾರೆ. ಸೊ ಅದರಲ್ಲಿ ಆ ಮಾಡ್ಯೂಲ್ ಏನು ಮಾಡುತ್ತೆ ಅಂದರೆ, ಜಸ್ಟ್ ಕೀಬೋರ್ಡಲ್ಲಿಂದು ರೀಡ್ ಮಾಡುವ ಒಂದು ಮಾಡ್ಯೂಲ್ ಇರುತ್ತೆ. ಅದನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಅಂದರೆ ನಮ್ಮ ಈ ಫೈಲಲ್ಲಿ ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಮಾಡ್ಕೋಬೇಕು ಅಂದರೆ ಜಸ್ಟ್ ನಾವು ಒಂದು ಲಿಂಕ್ ಕೊಟ್ಟರೆ ಸಾಕು. ಇಂಪೋರ್ಟ್ ಅಂತ ಒಂದು ಕಮಾಂಡ್ ಇದೆ. ಇದೇನು ಮಾಡುತ್ತೆ ಅಂತಂದರೆ, ಕಂಪೈಲ್ ಮಾಡಬೇಕಾದಾಗ ಅದು ಕಾಪಿ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡುತ್ತೆ. ಈಗ ಸದ್ಯಕ್ಕೇನು ಕಾಪಿ ಮಾಡಲ್ಲ, ನಾವು ಕಂಪೈಲ್ ಮಾಡಿದಾಗ ಬ್ಯಾಕ್ಗ್ರೌಂಡಲ್ಲಿ ಅದಾಗುತ್ತೆ. ಸೊ ಅದನ್ನ ಇಂಪೋರ್ಟ್ ಮಾಡಬೇಕು ಅಂತಂದರೆ ಈ ರೀತಿ ಇಂಪೋರ್ಟ್ ಅಂತ ನೀವು ಕಮಾಂಡ್ನ ಟೈಪ್ ಮಾಡಿ. java.util.scanner ಅಂತ ಒಂದು ಕ್ಲಾಸ್ ಇದೆ. ಸೊ ಈ ರೀತಿ ಒಂದು ಕ್ಲಾಸನ್ನು ನೀವು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಅದನ್ನು ಯೂಸ್ ಮಾಡಬೇಕು. ಸೊ ಯೂಶ್ವಲಿ ನಾವು ಕ್ಲಾಸ್ ಕ್ರಿಯೇಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಮೆಥಡನ್ನು ಕ್ರಿಯೇಟ್ ಮಾಡ್ತೀವಿ, ಮೇನ್ ಮೆಥಡ್ನ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡೋಣ. ಸೊ ಈಗ ನಾವು ವೇರಿಯೇಬಲ್ಸ್ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಇದೊಂದು ಡೇಟಾ ಟೈಪ್ ಅಂತ ಅಂದ್ಕೊಳ್ಳಿ. ಇದ್ರದ್ದು ನಾವು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಸೊ ಸ್ಕ್ಯಾನರ್ ಅನ್ನೋದು ಒಂದು ಡೇಟಾ ಟೈಪ್ ಅಂತಂದರೆ ನಾವು ಫಸ್ಟ್ ಅದನ್ನು ಏನು ಅಂತ ಒಂದು ಡೇಟಾ ಟೈಪ್ನ ಡಿಫೈನ್ ಮಾಡ್ಕೋತೀವಿ. ಸೊ ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಇದು ಡೇಟಾ ಟೈಪ್ನ ನಾವು ಡಿಫೈನ್ ಮಾಡಿದ್ವಿ. ಈಗ ನಾವು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನು ಒಂದು ವೇರಿಯೇಬಲ್ ಸ್ಕ್ಯಾನ್ ಅಂತ ಒಂದು ನಾನು ವೇರಿಯೇಬಲ್ ಕ್ರಿಯೇಟ್ ಮಾಡಿಕೊಂಡೆ. ಅದಕ್ಕೆ ನಾನು ಈಗ ಇದ್ರದ್ದೊಂದು ಇನ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಒಂದು ಅಂದರೆ ಒಂದು ಸಿಂಟ್ಯಾಕ್ಸ್ ಇದೆ. ಏನು ಅಂತಂದರೆ, ನಾವು ವೇರಿಯೇಬಲ್ ಕ್ರಿಯೇಟ್ ಮಾಡಿದ ತಕ್ಷಣ ವ್ಯಾಲ್ಯೂ ಕೊಡಬೇಕಲ್ವ. ಸೊ ಅಲ್ಲಿ ನಾವು x=10 ಅಂತ ಕೊಟ್ಟಿದ್ವಿ. ಹಳೆ ವಿಡಿಯೋದಲ್ಲಿ ನೀವು ರೆಫರ್ ಮಾಡ್ಬೋದು. ಸೊ ಅಲ್ಲಿ x=10 ಅಂತ ಕೊಟ್ಟಾಗ ಏನಾಗುತ್ತೋ, 10 ವ್ಯಾಲ್ಯೂ ಎಕ್ಸಿಗೆ ಅಸೈನ್ ಆಗಿತ್ತು. ಅದೇ ರೀತಿ ಈಗ ನಾವು ಕೀಬೋರ್ಡಿಂದ ಇದಕ್ಕೆ ನಾವು ಕಾಪಿ ಮಾಡಬೇಕು ಅಂದರೆ ಒಂದು ಇನ್ಸ್ಟ್ರಕ್ಷನ್ ಇದೆ. ಅದೇನು ಅಂತಂದರೆ, ನೀವು ಅಂತ ಮಾಡಿ ಸ್ಕ್ಯಾನರ್ ಅಂತ ಮಾಡಿ ನಾವಿಲ್ಲಿ system.in ಅಂತ ನಾವು ಕೊಡಬೇಕಾಗುತ್ತೆ. ಸೊ ಇದು ಕೊಟ್ಟ ತಕ್ಷಣ ಏನಾಗುತ್ತೆ ಅಂತಂದರೆ, ನಾವು ಯಾವುದೇ ರೀತಿ ಕೀಬೋರ್ಡಲ್ಲಿ ಟೈಪ್ ಮಾಡಿ ಯಾವುದೇ ಕ್ಯಾರೆಕ್ಟರ್ಸ್ನ ನಾವು ಕೀಬೋರ್ಡಲ್ಲಿ ಟೈಪ್ ಮಾಡಿದ್ರು ಅದು ಬಂದು ಈ ವೇರಿಯೇಬಲಲ್ಲಿ ಕಾಪಿ ಆಗಿಬಿಡುತ್ತೆ. ಸೊ ಅದು ಅದಾದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ, ಈಗ ಕಾಪಿ ಆಯಿತು, ನಾವು ಈಗ ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾವು system.out.println ಅಂತ ಕೊಟ್ಟು ಜಸ್ಟ್ ನಾವು ಸ್ಕ್ಯಾನ್ ಅಂತ ಕೊಟ್ಟರೆ ಅದು ಪ್ರಿಂಟ್ ಆಗುತ್ತೆ. ನಿಮಗೆ ಈಗ ಅದು ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂತಂದರೆ ನಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗಲ್ಲ. ಅದಕ್ಕೆ ನಾನು ಇನ್ನೊಂದು ಮೆಥಡ್ನ ಕಾಲ್ ಮಾಡ್ತೀನಿ ಇದ್ರ ಮೇಲೆ, ನೆಕ್ಸ್ಟ್ ಲೈನ್ ಅಂತ. ಸೊ ಇದೇನಾಗುತ್ತೆ ಅಂದರೆ, ನಾನು ಎಂಟ್ರ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ ಕರ್ಸರು. ಸೊ ಹೋದ ತಕ್ಷಣ ಏನಾಗುತ್ತೆ, ನಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗುತ್ತೆ ಯಾವಾಗ ಅಂದರೆ ಪ್ರಿಂಟ್ ಆಗಿದೆ ಅಂತ. ಸೊ ಈಗ ನಾನು ಕಂಪೈಲ್ ಮಾಡ್ತೀನಿ. ಕಂಪೈಲ್ ಮಾಡಿ ರನ್ ಆಯಿತು. ಸೊ ರನ್ ಆಯಿತು. ಇಲ್ಲಿ ನಾನು ಇಲ್ಲಿ ಕೀಬೋರ್ಡ್ ರೀಡಿಂಗ್ ಅಂತ ಬರ್ತಾ ಇದೆ. ಸೊ ಇಲ್ಲೇನು ಪ್ರಿಂಟ್ ಆಗಿಲ್ಲ. ಈಗ ನಾನು ನನ್ನ ಒಂದು ಚಾನಲ್ ಹೆಸರು ಕೊಡ್ತೇನೆ. ಈಗ ಏನು ಅಂದರೆ ಪ್ರಿಂಟ್ ಆಗಿಲ್ಲ, ನಾನು ಟೈಪ್ ಮಾಡಿರೋದು ಇದು ಔಟ್ಪುಟ್ ನೋಡಬೇಕು ಅಂತಂದರೆ ನಾನು ಇಲ್ಲಿ ನೆಕ್ಸ್ಟ್ ಲೈನ್ ಅಂತ ಕೊಟ್ಟಿದ್ದೀನಲ್ವ, ಅದರಿಂದ ಅದು ನಾನು ನೆಕ್ಸ್ಟ್ ಲೈನ್ಗೆ ಎಂಟ್ರ್ ಅಂತ ಕೊಟ್ಟ ತಕ್ಷಣ ಅದು ಪ್ರಿಂಟ್ ಆಗುತ್ತೆ. ಸೊ ನೋಡಿ, ನಾನು ನೆಕ್ಸ್ಟ್ ಲೈನ್ ಎಂಟ್ರ್ ಕೊಟ್ಟೆ. ಸೊ ಆಗ ಪ್ರಿಂಟ್ ಆಯಿತು. ಸೊ ಈ ಮೆಥಡ್ ಅದು ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಅದಾದಮೇಲೆ ಈಗ ನಾವು ಪ್ರೋಗ್ರಾಮಿಂಗ್ ಬರೋಣ. ಸೊ ಇದು ಸ್ಕ್ಯಾನರ್ ಏನು ಮಾಡುತ್ತೆ ಅಂತಂದರೆ, ನಮಗೆ ನಮ್ಮ ಕೀಬೋರ್ಡ್ ಇನ್ಪುಟನ್ನು ಕಾಪಿ ಮಾಡುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಸಿಸ್ಟಮ್ ಇನ್ ಅಂತ ಕೊಡಬೇಕು. ಸಿಸ್ಟಮ್ ಔಟ್ ಅಂತಂದರೆ ನಿಮ್ಗೆ ಗೊತ್ತಿರೋದಿದೆ. ಏನು ಅಂದರೆ
ಸಿಸ್ಟಮ್ ಔಟಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಸಿಸ್ಟಮ್ ಇನ್ ಅಂತಂದರೆ ಇನ್ಪುಟ್ ತಗೊಳ್ಳುವಂಥ ಒಂದು ಮೆಥಡ್ ಇದು. ಸೊ ಕೀಬೋರ್ಡನ್ನು ಟೈಪ್ ಮಾಡಿದ್ದೆಲ್ಲ ಕ್ಯಾರೆಕ್ಟರ್ಸು ಇಲ್ಲಿ ಕಾಪಿ ಆಗಿಬಿಟ್ಟು ಈ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ನಾವು ಪ್ರಿಂಟ್ ಮಾಡಬೇಕು ಅಂದರೆ ಈ ರೀತಿ ಪ್ರಿಂಟ್ ಮಾಡಬೇಕು. ಸೊ ಇದಕ್ಕೆಲ್ಲ ಮೇನಾಗಿ ವರ್ಕ್ ಆಗಬೇಕು ಅಂದರೆ ನಾವು ಇಲ್ಲಿ ಇಂಪೋರ್ಟ್ ಅಂತ ಮಾಡಲೇಬೇಕು. ಸೊ ಇಂಪೋರ್ಟ್ ಮಾಡಿಲ್ಲ ಅಂತಂದರೆ ಇದು ನಮಗೆ ರೆಡ್ ಲೈನ್ ತೋರಿಸುತ್ತೆ. ರೆಡ್ ಲೈನ್ ಅಂತಂದರೆ ಅದು ಎಲ್ಲಿ ನನಗೆ ಅಂದರೆ ಜಾವ ಎಲ್ಲಿ ಹುಡ್ಕೋಕ್ಕಾಗಲ್ಲ ಅದಕ್ಕೆ. ಅಂದರೆ ಜಾವಾದಲ್ಲಿ ಹೆಂಗೆ ಅಂದರೆ ಇವಾಗ ಅದಕ್ಕೆ ಬೇಕಾಗಿರುವ ಒಂದು ಡೆಫಿನೇಷನ್ಸ್ನ ಅದು ಕಾಪಿ ಮಾಡ್ಕೊಳ್ಳುತ್ತೆ. ಇವಾಗ ಎಕ್ಸ್ಟ್ರಾ ನಮ್ಮ ಏನಾದರೂ ಎಕ್ಸ್ಟ್ರಾ ಮಾಡ್ಯೂಲ್ಸ್ ನಮಗೆ ಬೇಕು ಅಂತಂದರೆ ನಾವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಇದು ಯಾಕೆ ಅಂತಂದರೆ ತುಂಬ ಮಾಡ್ಯೂಲ್ಸ್ ಅದು ಇಂಪೋರ್ಟ್ ಮಾಡಿಬಿಟ್ರೆ ಫುಲ್ ಸ್ಲೋ ಆಗಿಬಿಡುತ್ತೆ ಜಾವ. ಅದರಿಂದ ಅದಕ್ಕೆ ಮೇನಾಗಿ ಏನು ಬೇಕು ಅದನ್ನು ಮಾತ್ರ ಅದು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬೇಕು ಅಂದರೆ ನಾವೇ ಎಕ್ಸ್ಪ್ಲಿಸಿಟ್ಟಾಗಿ ಈ ಥರ ಇಂಪೋರ್ಟ್ ಅಂತ ಕೊಟ್ಟು ಮಾಡಬೇಕು. ಸೊ ಇದಕ್ಕೆ ಮೇನ್ ಸ್ಟೆಪ್ಸ್ ಏನು ಅಂತಂದರೆ ಫಸ್ಟ್ ಇಂಪೋರ್ಟ್ ಮಾಡಬೇಕು. ಅದಾದಮೇಲೆ ಒಂದು ವೇರಿಯೇಬಲ್ ನೇಮ್ ಕ್ರಿಯೇಟ್ ಮಾಡಬೇಕು. ಆದಮೇಲೆ ನಾವು ಈ ರೀತಿ ಸಿಂಟ್ಯಾಕ್ಸ್ ಕೊಟ್ಟರೆ ಅದು ಕಾಪಿ ಮಾಡುತ್ತೆ. ಆಮೇಲೆ ನಮಗೆ ಬೇಕಾದಂಗೆ ನಮಗೆ ಪ್ರಿಂಟ್ ಮಾಡ್ಕೋಬೋದು. ಸೊ ಯಾವ ರೀತಿ ಬೇಕೋ ನಮ್ಗೆ ಆ ರೀತಿ ಪ್ರಿಂಟ್ ಮಾಡ್ಕೋಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಒಂದು ಚಿಕ್ಕ ಪ್ರೋಗ್ರಾಮು ಕೀಬೋರ್ಡಿಂದ ಯಾವ ರೀತಿ ರೀಡ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬೇಸಿಕ್ ಕ್ಯಾಲ್ಕುಲೇಟರ್ ಯಾವ ರೀತಿ ಬಿಲ್ಡ್ ಮಾಡ್ತಾರೆ, ಆದಮೇಲೆ ಇನ್ನೂ ತುಂಬ ಅಂದರೆ ಕಾನ್ಸೆಪ್ಟ್ಸ್ ಇದೆ ಜಾವಾದಲ್ಲಿ.